ಪ್ರಪಂಚದಲ್ಲಿ 98 ವರ್ಷ ವಯಸ್ಸಿನ ಒಂದಿಷ್ಟು ಜನರನ್ನ ಪ್ರಶ್ನೆಗಳನ್ನ ಕೇಳಲಾಯ್ತಂತೆ. ಅಂದ್ರೆ ಸುದೀರ್ಘವಾದಂತಹ ಜೀವನಾನುಭವ ಇರುವಂತಹ ಅವರಿಗೆ ನೀವು ನಿಮ್ಮ ಜೀವನದಲ್ಲಿ ಕಂಡಂತೆ ಕಲ್ತ್ಕೊಂಡಂತಹ ವಿಚಾರಗಳನ್ನ ಬೇರೆಯವರಿಗೆ ಅಡ್ವೈಸ್ ಮಾಡೋದಾದ್ರೆ ಯಾವುದು ಜೀವನದಲ್ಲಿ ಮುಖ್ಯ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ಎಲ್ಲರೂ ಕೂಡ ಜೀವನದುದ್ದಕ್ಕೂ ಹಣ ಗಳಿಸೋದು, ಹೆಸರು ಗಳಿಸೋದು, ಸಮಾಜದಲ್ಲಿ ಸ್ಥಾನಮಾನ ಗಳಿಸೋದು, ಅಧಿಕಾರ, ಹೀಗೆ ಬಹಳಷ್ಟು ವಿಚಾರಗಳಿಗೆ ಹೋರಾಟ ನಡೀತಾನೆ ಇರುತ್ತೆ ಅಲ್ವಾ? ಯಶಸ್ಸು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕ್ವೆಶ್ಚನ್ ಮಾರ್ಕ್ ಬಹಳಷ್ಟು ಮನಸ್ಸಲ್ಲಿ ಇರುತ್ತೆ. ಹಾಗೆ ಈಗ 98 ವರ್ಷ ವಯಸ್ಸಿನವರಿಗೆ ಕೇಳಲಾದಂತಹ ಈ ಪ್ರಶ್ನೆಗೆ ಅವರು ಕೊಟ್ಟಂತಹ ಒಟ್ಟಾರೆ ಉತ್ತರ ಹೀಗಿತ್ತಂತೆ. ಅಂತಂದ್ರೆ ತುಂಬಾ ಜನರಿಗೆ ಇದೇ ಒಂದು ಉತ್ತರವನ್ನ ಕೊಡೋದಕ್ಕೆ ಹೇಳಿದ್ದು. ಅವರೆಲ್ಲ ಕೊಟ್ಟಂತಹ ಉತ್ತರದ ಎವರೇಜ್ ತೆಗೆದಾಗ 3 ಥಿಂಗ್ಸ್ ಅವರಿಗೆ ಸಿಕ್ಕುವಂತೆ. ಒಂದು, ಜೀವನವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಿ, ಜೀವನವನ್ನ ಸೀರಿಯಸ್ ಆಗಿ ತಗೊಳ್ಳಿ. ಆ ಸೀರಿಯಸ್ ಆದಂತಹ ಜೀವನದಲ್ಲಿ ನೀವು ಖುಷಿಯಾಗಿರೋದಕ್ಕೆ ಏನ್ ಮಾಡಬೇಕು ಅದೆಲ್ಲವನ್ನ ಮಾಡಿ. ಖುಷಿಯಾಗಿರೋದನ್ನ ಯಾವತ್ತೂ ಮಿಸ್ ಮಾಡಬೇಡಿ ಅಂತ. ಬೆಳಗಿನಿಂದ ಸಂಜೆಯವರೆಗೂ ನಾವು ನಮ್ಮ ಖುಷಿಯ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ವಾ? ಹಿಂದೆ ತಿರುಗಿ ನೋಡಿದಾಗ ನಿನ್ನೆಯ ದಿನ ಹೇಗಿತ್ತು, ಮೊನ್ನೆಯ ದಿನ ಹೇಗಿತ್ತು, ಅದರಲ್ಲಿ ನಾವು ಗಳಿಸಿದಂತಹ ಖುಷಿ ಅಷ್ಟೇ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ ಅಲ್ವಾ? ಹಿಂತಿರುಗಿ ನೋಡಿದಾಗ ತುಂಬಾ ಬ್ಯೂಟಿಫುಲ್ ಅಂತ ಅನ್ನಿಸ್ಬೇಕಂತೆ. ಅದೇ ಉತ್ತರವನ್ನ ಇವ್ರು ನೀಡಿದ್ದು. ಜೀವನವನ್ನ ಸೀರಿಯಸ್ ಆಗಿ ತಗೊಳ್ಳಿ, ಆಳವಾಗಿ ಚಿಂತನೆ ಮಾಡಿ, ಜೊತೆಗೆ ನೀವು ಖುಷಿಯಾಗಿರಿ ಅಂತ. ಎರಡನೇದು ಯಾವುದು ಅಂತ ಕೇಳಿದ್ರೆ, ನಿಮ್ಮ ಸಂಬಂಧಗಳ ಜೊತೆಗೆ ಖುಷಿಯಾಗಿರಿ. ಅದು ಸ್ನೇಹ ಸಂಬಂಧ ಆಗಿರಬಹುದು, ಅಥವಾ ನಿಮ್ಮ ಒಂದು ಪ್ರೀತಿ ಪಾತ್ರರು, ಬಂಧು ಬಾಂಧವರಾಗಿರ್ಬೋದು, ಯಾವುದೇ ಸಂಬಂಧಗಳಾಗಿರ್ಬೋದು, ಅವರ ಜೊತೆಯಲ್ಲಿ ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಳ್ಳಿ, ಅವರಿಗೋಸ್ಕರ ಸಮಯ ಕೊಡಿ ಅಂತ. ಎಷ್ಟೋ ಜನ ಈ ಹೋರಾಟದ ಬದುಕಿನಲ್ಲಿ, ಕಾಂಪಿಟೇಷನ್ ಯುಗದಲ್ಲಿ ತಮ್ಮ ಪ್ರೀತಿ ಪಾತ್ರರಿಗೆ ಸಮಯ ಕೊಡೋದನ್ನೇ ಮರೆತು ಬಿಡ್ತಾರೆ. ಸಮಯ ಇಲ್ಲ ಅನ್ನುವಂತಹ ನೆಪವನ್ನ ಕೂಡ ಎಷ್ಟೋ ಜನ ಹೇಳ್ತಾರೆ. ಎಲ್ಲಿವರೆಗೆ ಅಂತಂದ್ರೆ, ಪೇಷನ್ಸ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಯಲ್ಲಿ 5ರಿಂದ 10 ನಿಮಿಷ ಕುತ್ಕೊಂಡು ಮಾತಾಡೋದಕ್ಕೂ ತಾಳ್ಮೆ ಇಲ್ಲ. ಅದು ಮೊಬೈಲ್ ಒಂದು ಬಂದಾದ್ಮೇಲೆ ಅದಕ್ಕೆ ಕೊಡುವಷ್ಟು ಟೈಮನ್ನು ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಚ್ಚಿನವರು ಕೊಡ್ತಾ ಇಲ್ಲ ಅಲ್ವಾ? ಅದೇ ರೀತಿ ದೂರದ ಊರಲ್ಲಿರುವಂತಹ ತಂದೆ ತಾಯಿಗಳಿರ್ಬೋದು, ಅಥವಾ ಪ್ರೀತಿ ಪಾತ್ರರಿರ್ಬೋದು, ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅಪರೂಪಕ್ಕೊಂದ್ಸಲ ಬಿಡಿ, ವರ್ಷಕ್ಕೊಮ್ಮೆ ಮೀಟ್ ಆಗೋದು ಅದು ಬಿಡಿ, ಅಟ್ಲೀಸ್ಟ್ ಮದುವೆ ಅನ್ನುವಂತಹ ದೊಡ್ಡ ಸಮಾರಂಭದಲ್ಲಾದರೂ ಮೀಟ್ ಮಾಡ್ತಾರಾ? ಅದೂ ಇಲ್ಲ. ಈಗ ಅದಕ್ಕೂ ಕೂಡ ಪುರ್ಸೊತ್ತಿಲ್ಲ ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬಂದು ನಿಂತ್ಕೊಂಡಿದ್ದೇವೆ. ಆದರೆ ಇಲ್ಲಿ ಆ ಹಿರಿಯರು ಹೇಳ್ತಾರೆ, ನೀವು ನಿಮ್ಮ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳಿ, ಅವರನ್ನು ಖುಷಿ ಪಡಿಸೋದಕ್ಕೆ, ಅವ್ರಿಗೆ ಸಮಯ ಕೊಡೋದಕ್ಕೆ ನೋಡಿ ಅಂತ. ಯಾಕಂದರೆ ಅವರು ನಮಗೋಸ್ಕರ ಬಹಳಷ್ಟನ್ನ ಮಾಡ್ತಾರೆ. ಕೆಲವೊಮ್ಮೆ ಈ ಬಂಧು ಬಾಂಧವರ ಜೊತೆಗೆ ತುಂಬ ಹತ್ತಿರದ ಸಂಬಂಧಗಳನ್ನು ತಗೊಂಡ್ರೆ, ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಇವರೆಲ್ಲ ತಮ್ಮ ಜೀವನದ ಬಹುಭಾಗವನ್ನು ಮೀಸಲಿಟ್ಟಿರ್ತಾರೆ ಕುಟುಂಬಕ್ಕೋಸ್ಕರ. ಆದರೆ ಇನ್ ರಿಟರ್ನ್ ಎಷ್ಟೋ ಸಲ ಅವರಿಗೆ ಆ ಪ್ರೀತಿ ಸಿಗೋದೇ ಇಲ್ಲ. ಆದರೆ ಹಾಗಾಗಬಾರ್ದು ಅಲ್ವಾ? ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಗೂ ಸಮಯ ಕೊಡಬೇಕು. ಮೂರನೇದೇನಪ್ಪ ಅವ್ರು ಹೇಳಿದ್ದು ಅಂತ ಕೇಳಿದ್ರೆ, ಕನಸುಗಳನ್ನು ಇಟ್ಕೊಳ್ಳಿ. ಆ ಕನಸು ನಿಮಗೋಸ್ಕರ ಮಾತ್ರ ನೀವು ಇಟ್ಕೊಳ್ಳುವಂಥ ಕನಸಾಗಿರಲಿ. ಸಮಾಜದ ಕನಸು ನಿಮ್ಮ ಕನಸಲ್ಲ, ನಿಮ್ಮ ಕನಸೇ ಬೇರೆ. ನಿಮ್ಮ ಕನಸು ಯಾವುದು ಅನ್ನೋದರ ಸ್ಪಷ್ಟತೆ ನಿಮ್ಗಿರ್ಲಿ ಅಂತ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸಮಾಜಕ್ಕೊಂದು ಪ್ಯಾಟರ್ನ್ ಇದೆ, ಹೀಗೆ ಬದುಕಿ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಚೆನ್ನಾಗಿ ಓದಬೇಕು, ಓದಿ ಆದಮೇಲೆ ಒಳ್ಳೆ ಕೆಲಸ ತಗೋಬೇಕು, ಆಮೇಲೆ ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಬ್ಯಾಂಕ್ ಬ್ಯಾಲೆನ್ಸ್, ವೆಹಿಕಲ್ ಓಡಾಡೋದಕ್ಕೆ, ಹಾಗೆ ಸಮಾಜದಲ್ಲಿ ಹೆಸರು, ಹಣ, ಐಷಾರಾಮಿ ಜೀವನ, ಫಾರಿನ್ ಟ್ರಿಪ್, ಇಂತಹ ವಿಚಾರಗಳದ್ದೆಲ್ಲ ಲಿಸ್ಟ್ ಬರುತ್ತೆ. ಇದೊಂದು ಪ್ಯಾಟರ್ನ್. ಆದರೆ ನಿಜವಾಗಿಯೂ ಈ ವ್ಯಕ್ತಿಯ ಕನಸೇನು ಹೇಳೋದಾದ್ರೆ, ಎಷ್ಟೋ ಜನ ನೋಡಿ ಇವತ್ತು ಪ್ರಪಂಚವನ್ನು ಸುತ್ತಾಡಬೇಕು ಅನ್ನುವಂಥ ಕನಸನ್ನು ಕಂಡಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅದೆಲ್ಲ ಸಾಧ್ಯ ಇಲ್ಲ ಅಂತ ಸುಮ್ಮನೆ ಅದನ್ನೆಲ್ಲ ಬದಿಗೊತ್ತಿ ಬಿಟ್ಟಿರ್ತಾರೆ. ಇನ್ಯಾರಿಗೂ ಮ್ಯೂಸಿಕ್ ಕಲಿಬೇಕು ಅಂತ ಆಸೆ, ಆದರೆ ಸಮಯ ಇಲ್ಲ. ಅದನ್ನು ಕಲಿಯೋದ್ರಿಂದ ಏನು ಸಿಗುತ್ತೆ? ಕುಟುಂಬಕ್ಕೆ ಸಮಯ ಕೊಡಬೇಕು, ಅದ್ರ ಜೊತೆಗೆ ನನ್ನ ಹಾಬೀಸ್ಗೂ ಸಮಯ ಕೊಡಬೇಕು ಅನ್ನೋದನ್ನೇ ಮರೆತಿರ್ತಾರೆ ಅದೆಷ್ಟೋ ಜನ. ಇಂತಹ ವಿಚಾರಗಳ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಿದಾಗ ಲೈಫಿಗೆ ಒಂದ್ಸಲ ಬ್ರೇಕ್ ಹಾಕಬೇಕು ಅಂತ ಅನ್ಸುತ್ತೆ ಅಲ್ವಾ? ಹೌದು, ಇದನ್ನ ನಾನು ಹೇಳಿರೋದಲ್ಲ, 98 ವರ್ಷ ವಯಸ್ಸಿನವರನ್ನ ಮಾತಾಡಿಸಿದಾಗ ಸಿಕ್ಕಂತಹ ಒಂದು ಆನ್ಸರ್. ಹಾಗೆ ಹೆಸರಾಂತ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇರ್ಬೋದು. ನನಗೆಲ್ಲೋ ಓದಿದ ನೆನಪು, ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನೇ ಗೆಲ್ಲುವಂತಹ ಕನಸನ್ನ ಹೊಂದಿದಂಥ ಮಹತ್ವಾಕಾಂಕ್ಷಿ. ಆತ ನನ್ನ ಕೈಗಳನ್ನ ಮೇಲೆ ಕಾಣುವಂತೆ, ಅಂದರೆ ನಾನು ಏನು ಹೋಗುವಾಗ ತಗೊಂಡು ಹೋಗ್ತಾ ಇಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸ್ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದ
ಅಂತ ಯಾರೋ ಹೇಳಿದಂತಹ, ಎಲ್ಲೋ ಕೇಳಿದಂಥ ನೆನಪಾಗ್ತಾ ಇದೆ. ಹಾಗೆ ಸ್ಟೀವ್ ಜಾಬ್ಸ್ ಹೇಳಿರುವಂಥ ವಿಷಯ, ನನಗೆ ನನ್ನ ಮರಣ ಶೈಲಿಯಲ್ಲಿದ್ದಾಗ ನಾನು ಗಳಿಸಿದ ಯಾವುದೂ ಕೂಡ ನನಗೆ ಕಾಣಿಸ್ತಾ ಇಲ್ಲ, ಬದಲಾಗಿ ನನ್ನ ಬಾಂಧವರ ಜೊತೆ ಇನ್ನೊಂದಿಷ್ಟು ಸಮಯವನ್ನು ಕಲಿಬೇಕಾಗಿತ್ತು ಅಂತ ನನಗನ್ಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದ ಅನ್ನೋದನ್ನು ಕೂಡ ಕೇಳಿದ್ದೀವಿ. ಹೀಗಿರುವಾಗ ನಾವು ನಮ್ಮ ಜೀವನದಲ್ಲಿ ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ನಮ್ಮ ಜೀವನ ವ್ಯರ್ಥವಾಗಿ ಹೋಗೋದಿಲ್ಲ ಅಲ್ವಾ. ಈ ವಿಚಾರಗಳು ಯಾಕೋ ಮನಸ್ಸನ್ನು ಮುಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಹಾಗೆ ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆಯ ವಿಡಿಯೋಗಳ ಜೊತೆಯಲ್ಲಿ. ನಮಸ್ಕಾರ.